ಅದು ಒಂದು ದೇಶದ್ರೋಹಿ ಕೆಲಸ. ಅವರಿಗೆ ಆ ತರ ಮಾಡೋದು ಒಂದು ದೇಶದ್ರೋಹಿ ಕೆಲಸ ಮಾಡೋದು ತಪ್ಪು. ಅವರಿಗೆ ಕೂಡಲೇ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು. ಅದು ಎಲ್ಲರ ಖಂಡನೆ. ಎಲ್ಲ ಇಡೀ ನಮ್ದು ಸ್ಟೇಟ್ ಅಲ್ಲಿ ಒಂದು ಅವಮಾನ, ಒಂದು ದೇಶಕ್ಕೆ ಅವಮಾನ. ಹಾಗಾಗಿ ಅವರಿಗೆ ಪಕ್ಷದಿಂದಲೂ ಕೂಡ ಅವರಿಗೆ ಕಾನೂನು ಕ್ರಮ ಕೈಗೊಳ್ಬೇಕು. ಮುಂದೆ ಏನ್ ಪಕ್ಷ ಏನ್ ತಗೋತದ ತೀರ್ಮಾನ ಅದಕ್ಕೆ ಅವ್ರಿಗೆ ಬಿಟ್ಟಿದೆ. ಒಬ್ರು ಜನಪ್ರತಿನಿಧಿಯಾಗಿ ಈ ರೀತಿ ಅವರ ಮಾಡ್ತಾರಂತ ಜನರಿಗೆ ಯಾವ ಸಂದೇಶ ಕೊಡ್ತಾರಂತ? ಜನರಿಗೆ ತಪ್ಪು ಸಂದೇಶ ಹೋಯ್ತದ. 100% ಜನರಿಗೆ ತಪ್ಪು ಸಂದೇಶ ಹೋಯ್ತದ. ಅದು ಅವ್ರ ರೀತಿ ಮಾಡಬಾರ್ದು. ಅವರು ಧ್ವಜಾರೋಹಣ ಅನ್ನೋದು ಎಲ್ಲರಿಗೂ ಸಿಗಲ್ಲ. ಶಾಸಕರು ಇರ್ತಾರ, ಬೇರೆ ಬೇರೆ ಸಚಿವರು ಇರ್ತಾರ, ಬಟ್ ಉಸ್ತುವಾರಿ ಸಚಿವರಿಗೆ ಕೊಡ್ತಾರ. ಬಟ್ ಇವ್ರು ಅಂತ ಅವಕಾಶನ ವಿನಾಯಿತಿ ಕೊಡ್ತಾರಂತಂದ್ರ ಪಕ್ಷ ಸಂಘಟನೆ ಮಾಡಬೇಕು, ಚುನಾವಣೆ ಎದುರಿಸಬೇಕು ಅಂತೆಲ್ಲ ಬರೀತಾರಂದ್ರು. ಇಲ್ಲ, ಪಕ್ಷ ಸಂಘಟನೆ ಮಾಡಲ್ಯಾಕ, ಬಟ್ ಇವರು ಒಂದು ದೇಶಕ್ಕೆ ಅವಮಾನ ಮಾಡ್ತಾರ ಅಂದ್ರೆ ಇದು ದೊಡ್ಡ ತಪ್ಪು. ಇದು ಆಕ್ಚುಲಿ ಏನಾಗ್ಬೇಕಂತ ಅವ್ರಿಗೆ ಕಾನೂನು ರೀತಿ ಕ್ರಮ ಆಗ್ಬೇಕು. ಅವ್ರಿಗೆ ಮಂತ್ರಿ ರೀತಿ ವಾಪಸ್ ತಗೋಬೇಕು. ಆಮೇಲೆ ಕಾನೂನು ರೀತಿ ಅವ್ರಿಗೆ ಕ್ರಮ ಜರುಗಿಸ್ಬೇಕು. ಹಾಗಾಗಿ ಅದು ದೊಡ್ಡ ತಪ್ಪು. ಅದು ವಿಲ್ಸನ್ ಕಮಲ್ಪುರೆ. ಕರ್ನಾಟಕ ರಾಜ್ಯದ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಏನದ ಅಂದ್ರೆ ವಿಜಯನಗರದ ಜಿಲ್ಲೆದ ಏನದ ಧ್ವಜಾರೋಹಣ ಮಾಡಬೇಕಾಗಿತ್ತು. ಆದರೆ ಅವರಿಗೆ ಪಕ್ಷ ಸಂಘಟನೆ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಏನದ ಅಂದ್ರೆ ಧ್ವಜಾರೋಹಣ ಏನದ ಅಂದ್ರೆ ನನಗೆ ವಿನಾಯಿತಿ ಕೊಡ್ರಿ ಅಂತ ಹೇಳ್ಬಿಟ್ಟು ಏನದ ಅಂದ್ರೆ ಸರ್ಕಾರಕ್ಕೆ ಪತ್ರ ಬರೀತಾರ. ಇದೇನದ ಅವರ ನಡೆ ಏನದ ಅಂದ್ರೆ ಒಂದು ಖಂಡನೀಯದ ರಾಷ್ಟ್ರದ್ರೋಹದ ನಡೆ ಆಗಿರ್ತಕ್ಕಂಥದ್ದು. ಯಾಕಂದ್ರ ಎಷ್ಟೋ ಜನ ಧ್ವಜಾರೋಹಣ ಮಾಡ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕಾಗ್ತದೆ. ಈ ವಸತಿ ಸಚಿವ ಏನದಾರ ಜಮೀರ್ ಅಹಮದ್ ಖಾನ್ ಅವರು ರಾಷ್ಟ್ರ ಪ್ರೇಮಿ ಅಲ್ಲ, ರಾಷ್ಟ್ರ ದ್ರೋಹಿಹರ. ಯಾಕಂದ್ರ ಒಂದು ಮಂತ್ರಿ ಆಗ್ಬಿಟ್ಟು ನಾನು ಧ್ವಜಾರೋಹಣ ಮಾಡಲ್ಲ ಅಂತ ಯಾವಾಗ ಹೇಳ್ತಾರ ಅಂದ್ಮೇಲೆ ಎಂತ ಈ ವಸತಿ ಸಚಿವರದ್ದು ಏನದ ಅಂದ್ರ ಮಂತ್ರಿಗಿರಿ ಏನದ ಸರ್ಕಾರ ವಾಪಸ್ ಪಡಿಬೇಕು. ಅವ್ರ ಮೇಲೆ ಏನದ ಅಂದ್ರ ರಾಷ್ಟ್ರದ್ರೋಹದ ಪ್ರಕರಣ ಕೂಡ ದಾಖಲು ಮಾಡ್ಬೇಕು ಸರ್ಕಾರ. ಯಾಕಂದ್ರ ಮುಂದೆ ಇಂಥವ್ರಿಗೆ ನೋಡಿ ಕೆಲವೊಬ್ರು ಪ್ರೇರಣೆ ಕೂಡ ಪಡಿಬಹುದು. ಹೀಗಾಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಇಂಥ ವಸತಿ ಸಚಿವನಿಗೆ ಏನದ ಆದಷ್ಟು ಬೇಗ ಏನದ ಇವನು ಪದವಿ ತಗೋಬೇಕು, ವಾಪಸ್ ಕಸ್ಕೊಳ್ಬೇಕು. ಹಾಗೆ ಇವರ ಮೇಲೆ ರಾಷ್ಟ್ರದ್ರೋಹ ಪ್ರಕರಣ ಕೂಡ ದಾಖಲು ಮಾಡ್ಬೇಕು. ಯಾಕಂದ್ರ ಇಲ್ಲೆಲ್ಲೋ ಒಂದ್ ಕಡೆ ಏನಾಗ್ತದ ಅಂದ್ರ ನಮ್ಮ ಸಚಿವೆ ಹೀಗ್ ಮಾಡ್ಯಾನಂದ್ಮೇಲೆ ನಾವು ಕೂಡ ಹಾಗೆ ಮಾಡ್ಬೇಕು ಅಂತೇಳಿ ಕೆಲವೊಬ್ರು ಏನದಂದ್ರ ಅವ್ರ ಪ್ರೇರಣೆ ಪಡ್ಕೊಂಡ್ ಬಿಟ್ಟು ಅದೇ ಏನದಂದ್ರ ಚಾಲು ಮಾಡ್ಬೋದು. ಸರ್, ಇವ್ರದ್ದು ಏನದಂದ್ರೆ ಜಮೀರ್ ಅಹಮದ್ ಖಾನ್ ಉದ್ದೇಶ ಏನದಂದ್ರೆ ಅವ್ರಿಗೆ ಪಕ್ಷ ಬೇಕು, ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರ ಬೇಕಾಗಿಲ್ಲ ಅವ್ರಿಗೆ. ಹೀಗಾಗಿಬಿಟ್ಟು ಪಕ್ಷ ಸಂಘಟನೆ ಮಾಡ್ಕೋತ ಕೂಡ್ಲಿ ಅವರು. ಆದ್ರೆ ರಾಷ್ಟ್ರ ಧ್ವಜಕ್ಕೆ ಏನದಂದ್ರೆ ಗೌರವ ಸೂಚಿಸ್ಬೇಕಾಗಿತ್ತು, ಅವ್ರು ಸೂಚಿಸಿಲ್ಲ. ಹೀಗಾಗಿಬಿಟ್ಟು ಅವರು ಪಕ್ಷ ಸಂಘಟನೆ ಮಾಡಕ್ ಮಾತ್ರ ಯೋಗ್ಯರಾದಾರ. ಹೀಗಾಗಿ ಅವ್ರ ಪಕ್ಷ ಸಂಘಟನೆ ಮಾಡ್ತಾನೆ ಇರ್ಲಿ, ಮಂತ್ರಿ ಏನಾದ್ರು ಆದಷ್ಟು ಬೇಕಾವ್ರಲಿಂದ ಕಿತ್ಕೊಳ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಜಮೀರ್ ಅಹಮದ್ ಖಾನ್ ಅವರು ಒಬ್ಬ ನಾಲಾಯಕ್. ಅವ್ರು ಯಾವುದು ಯೋಗ್ಯತೆ ಇಲ್ದಂತ ಮನುಷ್ಯ. ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣವಾಗಿ ಅವ್ರು ಏನ್ ಲೆಟರ್ ಬರೀತಾರೆ, ನಾನು ಎಲೆಕ್ಷನ್ ಮಾಡಬೇಕು, ನಾನು ಸಂಘಟನೆ ಮಾಡಬೇಕು ಅಂದ್ಮೇಲೆ ನೀ ಮಂತ್ರಿಗಿರಿ ಪ್ರಮಾಣ ಯಾಕೆ ತಗೋತಪ್ಪ? ನೀ ಪ್ರಮಾಣ ತಗೋತಿ ಅಂದ್ರೆ ಪ್ರಮಾಣ ತಕ್ಕಂತೆ ಕೆಲಸ ಮಾಡ್ಬೇಕು. ಇಲ್ಲ ರಾಷ್ಟ್ರದ್ರೋಹ ಮಾಡೋಂತ ರಾಷ್ಟ್ರದ್ರೋಹಿಗೆ ಅವ್ರಿಗೆ ಸಚಿವ ಸ್ಥಾನದಾಗ 1 ಮಿನಿಟ್ನು ಮುಂದುವರಿಸಬಾರ್ದು ಅಂತ ಅನ್ನೋದು ನಂದು ಹೇಳಿಕೆ ಇದೆ. ಅದು ಯಾವುದಕ್ಕೂ ಅವ್ರಿಗೆ ಏನ್ರಿ ಅದು ಪ್ರಮಾಣ ಏನಂತ ಮಾಡ್ತಾರೆ? ಈ ರಾಜ್ಯದ ಘನತೆಗೆ ಗೌರವಕ್ಕೆ ನಾನು ಕಾಪಾಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿದ್ದು, ನಾನು ಧ್ವಜಾರೋಹಣಕ್ಕೆ ಹೋಗಲ್ಲ ಅಂತ ಹೇಳಿ ಏನ್ ಪುರುಷಾರ್ಥ ಅವರು? ತತ್ಕ್ಷಣ ಇಲ್ಲ ಅಂತಂದ್ರೆ ಗವರ್ನರ್ ಏನದ ಅಂತ ಎಂಟರ್ ಆಗಿ ಅವ್ರಿಗೆ ಡಿಸ್ಕಸ್ ಮಾಡ್ರಿ. ಅವ್ರಿಗೆ ಯಾವುದೇ ಕಾರಣಕ್ಕೆ ಏನದ ಅಂತ ಮಂತ್ರಿ ಮಂಡಲದಾಗ ಮುಂದುವರೆಬಾರ್ದು ಅಂತ. ಅವಕಾಶ ಎಲ್ಲರಿಗೂ ಕೂಡ ಸಿಗಲ್ಲ ಸರ್. ಒಂದ್ ಜಿಲ್ಲೆಯ ಉಸ್ತುವಾರಿ ಬೇಕಾದ್ರೆ ಅವ್ರ ಕೆಲಸ ಮಾಡದೇ ಇರ್ಲಿ, ಧ್ವಜಾರೋಹಣಕ್ಕೆ ಏನು ಅಪಮಾನ ಮಾಡಿದಾರ ಅವ್ರು ಯಾವುದೇ ಗ್ರೌಂಡ್ ಒಂದು ಮಿನಿಟ್ ಒಂದ್ ಕ್ಷಣಕ್ಕೂ ಅವ್ರಿಗೆ ಮುಂದುವರಿಸಬಾರ್ದು. ಮುಂದುವರಿಸಿದಾದಲ್ಲಿ ಅವ್ರ ವಿರುದ್ಧ ಏನದ ಅಂತ ಇಡೀ ರಾಜ್ಯದಂತ ನಾವು ಸಂಘರ್ಷ ಮಾಡ್ತೀವಿ. ಕ್ವಶನ್ ಇಲ್ಲ ಸರ್. ಧ್ವಜಾರೋಹಣಕ್ಕೆ ಯಾವ ಮನುಷ್ಯ ಯೋಗ್ಯ ಇದು ಮಾಡ್ಲಿಕ್ಕೆ ಬರಲ್ಲ, ಸಮಯ ಇಲ್ಲ ಅಂತಂದ್ರೆ ಅವ್ರು ಮಾಡ್ಕೊಂತ ಹೋಗ್ಲಿ, ಅವ್ರ ಪಕ್ಷ ಸಂಘಟನೆ ಮಾಡ್ಲಿ, ಅವ್ರು ಚುನಾವಣೆ ಮಾಡ್ಲಿ. ಯಾವ ಕಾರಣಕ್ಕೆ ಅವ್ರು ಏನಾದ್ರು ಪ್ರಮಾಣ ಮಾಡಿ ತಕ್ಕಂತೆ ನಡಿಬೇಕು. ಇಲ್ಲ ಅಂತ ಮಂತ್ರಿ ಮಂಡಲಕ್ಕೆ ಏನದ ಅವ್ರು ರಾಜೀನಾಮೆ ಕೊಟ್ಟು ಮುಖಟ್ಲೆ ಹೋಗ್ಬೇಕು. ಬಸವರಾಜ್ ಪವಾರ್, ಜಿಲ್ಲಾಧ್ಯಕ್ಷರು, ಬಂಜಾರ ಸಮಾಜ್, ಬೀದರ್ ಜಿಲ್ಲೆ.